ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರ್. ನಾಟಿ ಕೋಳಿ ನಮ್ಮ ಇದು ಮೊಟ್ಟೆ ಕೋಳಿ, ಫಾರಂ ಕೋಳಿ. ಏನ್ ಸ್ಪೆಷಲ್ ಕೋಳಿ ಒಟ್ನಲ್ಲಿ? ಅಲ್ಲ ಮೀಟ್ ಹಾರ್ಡ್ ಐತೆ ತಾನೆ, ನಾಟಿ ಕೋಳಿ ತರ ತುಂಬಾ ಹಾರ್ಡ್ ಐತೆ, ಅದಕ್ಕೆ ನಾಟಿ ಕೋಳಿ ಅನ್ಕೊಂಡೆ. ಇದು ಸಾಂಬಾರು, ಇದು ಇವತ್ ಮಾಡಿದಲ್ಲ, ಮೊನ್ನೆ ಸಂಡೇನೆ ಮಾಡಿದ್ರು ನಮಗೆ ಅಂತ ಎತ್ತಿಟ್ಟಿದ್ರು. ಇವಾಗ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಸಖತ್ತಾಗಿದೆ. ಎಲ್ಲಿಗೆ ರೆಡಿ? ನನ್ಗೀಗ ನಮ್ಮ ಪಾರ್ಕಿಂಗ್ ಏರಿಯಾ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಇಲ್ಲಿ ನಾವೆಲ್ಲರೂ ಸೇರ್ಕೊಂಡಾಗ ಮನೆ ಇಲ್ಲಿ ಚಾಪೆ ಹಾಕೊಂಡು ಹರಟೆ ಹೊಡಿಯಕ್ ಸಾಕತ್ತಾಗೈತೆ. ಪಾರ್ಟಿ ಮಾಡಕ್ಕೆ ಎಲ್ಲಾ ತರ ಫೆಸಿಲಿಟಿನೂ ಮಾಡ್ಬಿಟ್ಟಿದ್ದಾರೆ ಇವಾಗ. ನಾವಪ್ಪ ಪಾರ್ಟಿ ಮಾಡಕ್ ನಾವು ಜನಗಳು ಸೇರ್ಕೋಬೇಕಷ್ಟೇ. ಇಲ್ಲೇ ಇರೋದು, ನಡ್ಕೊಂಡು ಹೋಗ್ತಾ ಇದೀವಿ. ಏನುಸ್ಕೊಂಡು ಹೋದ್ರು 15 ಹೆಜ್ಜೆ. ಏನಂತೀಯಮ್ಮನು? ಜಾಸ್ತಿ ದೂರ ಇಲ್ಲ. ಆಯ್ತಂತ ಇದು ಕನ್ಫರ್ಮ್ ಮಾಡ್ಕೊಂಡ ಸರ್ವಿಸ್ ಆಯ್ತಾ ಅಂತ? ಏನಂತ? ನಮ್ಮ ಬ್ಲ್ಯಾಕ್ ಬ್ಯೂಟಿ ರೆಡಿ. ಬ್ಲ್ಯಾಕಾ ಗ್ರೇ ನಮ್ಮನು ಇವಳು? ಗ್ರೇ ಬ್ಯೂಟಿ. ಬಿಸಿಲಿಗೆ ಬ್ಲ್ಯಾಕ್ ಕಾಣಿಸ್ತಾಳೆ. ಇದೇನಿದು? ಆರ್ತಿಗೆ ಸಿಕ್ಸಕ್ಕೆ ಬಿಡಿ ಹೂವನ್ನ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ನಾವು ಅಪ್ಪ ಕಟ್ಟಿರೋ ಹೂ ತಂದ್ಬಿಟ್ಟವ್ರೆ, ಫೋಟೋಗೆ ಹಾಕತ್ತಾರ. ಇದು ಆಗಲ್ಲ. ಹಂಚಿ ಕಡಿ ಎಲ್ಲವೇ ಅಂದೆ? ಹಾ, ಹಂಚಿ ಕಡ್ಡಿ. ಹಾ, ಚಾಕು ಕೊಡುಂಗ. ಎಷ್ಟು ಬೇಕು ಹಂಚಿ ಕಡ್ಡಿ? ಯಾವ ಲ್ಯಾಂಗ್ವೇಜ್? 6-8 ಬೇಕಂತೆ, 4 ಕಿತ್ಕೊಂಡು ಬರ್ಬೇಕಂತೆ. ಮನು ಬಾ, ಸರಿ ಬಾ, ಓಟ್ ಬರೋಣ. ಅವ್ರಿಗೆ ಹಂಚಿ ಕಡ್ಡಿ ಬೇಕಂತಿಲ್ಲ, ಎಲ್ಲ ಬದ್ದಿನಲ್ಲಿ ಇರ್ತಾವಂತೆ, ಕುಯ್ಕೋಬೇಕಂತೆ. ಅಲ್ಲೆಲ್ಲ ಒಬ್ರು ಮನೆ ಐತೆ, ಅವ್ರ ಹತ್ರ ಒಂದು ಬಿಡಿ ಹೂ ಇಸ್ಕೋಬೇಕಂತೆ. ಎಲ್ಲ ಫುಲ್ ಬೆಂಕಿ ಇಕ್ಕಿರೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾಳೆ ಮಂಜು. ನೋಡಿ, ಎಲ್ಲ ಬೆಂಕಿ ಬಿಕ್ಕಿರೋದು ಇದು ಫುಲ್, ಆಲ್ಮೋಸ್ಟ್ ಆಲ್ ಬೆಂಕಿ ಇಕ್ಕಿರೋದಲ್ಲ. ಅಲ್ಲೊಂದ್ ಕಡೆ ಕಸ ಗುಡ್ಡೆ ಹಾಕ್ಬಿಟ್ಟು ಈ ಮನೆಯವರು ಬೆಂಕಿ ಹಾಕವ್ರೆ. ಈ ಗಲೀಜೆಲ್ಲ ಒಂದ್ ಕಡೆ ಹಾಕಿ ಅದು ಗಾಳಿಗೆ ಕಿಡಿ ಹಾರಿ ಇಲ್ಲೆಲ್ಲ ಸುಟ್ಟು ನಮ್ಮನೆ ಹತ್ರ ಗಿಡಗಳೆಲ್ಲ ಸುಟ್ಟೋಗಿ, ಅಲ್ಲಿ ಆಜೋರ್ ಹಾಕಿದ್ದು ಫ್ಯಾನ್ಸಿ ಏನಂತಾರೆ ಶೋ ಗಿಡಗಳು, ಅವೆಲ್ಲ ಸುಟ್ಟೋಗಿರೋದು. ಎಲ್ರು ಸೇರ್ಕೊಂಡು ನೀರ್ ಹಾಕಿ ಆರ್ಸಿರೋದು ಇದೆ ಹಂಚಿ ಕಡ್ಡಿ. ಯಾವ್ದೋ ಇದನಾ? ಅದು ಮಳೆ ಆರ್ತಿಗೆ ಮನೆಯಲ್ಲಿ ಉಪಯೋಗಿಸಿರೋ ಪೊರ್ಕೆಗಳನ್ನ ಉಪಯೋಗಿಸಲ್ಲ, ಅದಕ್ಕೆ ಇವನ್ನ ಕುಯ್ಕೊಂಡು ಫ್ರೆಶ್ ಆಗಿ ಇವನ್ನ ಉಪಯೋಗಿಸ್ಕೊಂತೀವಿ ಮಳೆ ಆರ್ತಿಗೆ. ಇವಾಗೇನು ಒಂದು ಎಷ್ಟು ಬೇಕದು? 4-5 ಕಿತ್ಕೊಂತೀನಿ, ಅದ್ರಲ್ಲಿ ಮುರ್ಕೊಂತೀವಿ. ಎಷ್ಟು ಬೇಕಷ್ಟು ಸಾಕು. ಆ ಮನೆಗೆ ಹೋಗ್ಬಿಟ್ಟು ಒಂಚೂರು ಹೂವು ಇಸ್ಕೊತೀವಿ, ಅವಾಗ ಕೇಳ್ತೀನಿ. ಇಡ್ಲ ಇಲ್ಲಿ ಏನು ಒದ್ರು ಬೇಕಾದ? ಅವು ಬಿಡಿ ಹೂವು ಇಲ್ವಂತೆ. ಯಶೋದಕ್ಕನು ಇವನ್ನ ಹಂಗೆ ಕಟ್ ಮಾಡ್ಬಿಟ್ಟು ಇದನ್ನ ಸಿಕ್ಸಿದೀನಿ, ಹಂಗೆ ಸಿಕ್ಸ್ರವ ಅಂದ್ಬಿಟ್ಟು ಕೊಡ್ತು. ಇಷ್ಟ ಇಲ್ಲ, ಅವ್ರ ಗಿಡದಲ್ಲಿ ಹೂವನೇ ಇಲ್ಲ, ಅವ್ರದ್ದು ಎಲ್ಲ ಗಿಡ ಸುಟ್ಟೋಗವೆ. ಯಾವ್ದು ಇದನ್ನ? ಇದು ಫುಲ್ ಹಂಚಿ ಕಡಿ ಇರದೇ ಎರಡಲ್ಲಿ ಇರವೆಲ್ಲ ಬೆದೆ ಹುಲ್ಲು. ಹೌದಾ? ಇಲ್ಲ ಕಣಕಯ್ಯೋ, ಎಲ್ಲ ಯಾವ್ದೋ ಒಂದ್ ಕಡ್ಡಿ ಬೇಕು ತಾನೇ. ನಮ್ಮ ತೊಂಬಿಟ್ಟು ರೆಡಿ ಆಗ್ತಾ ಇದೆ ನೋಡಿ. ಅದ್ರ ಮೇಲೆ ಹಂಚಿ ಕಡ್ಡಿಗೆ ಹೂವ ಸಿಗಿಸ್ತಾರೆ. 5 ಕಡ್ಡಿ, ಒಂದ್ ಆರ್ತಿಗೆ 5 ಕಡ್ಡಿ ಅಲ್ವೇನಕ್ಕೆ? 5 ಒಂದು ಆರ್ತಿಗೆ 5 ಕಡ್ಡಿ. ಬಟ್ ಇವತ್ತು ಹೂವು ಶಾರ್ಟೇಜ್ ಆಗಿರೋದ್ರಿಂದ 3 ಇಡ್ತಾರೆ ಅನ್ಸತ್ತೆ. ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ, ಹಿಂಗೆ ರೆಡಿ ಮಾಡ್ತಾ ಅವ್ರೆ. ಈ ಥರ ರೆಡಿ ಮಾಡ್ತಾರೆ. ಇದು ಇವಾಗ 6 ಮಾಡ್ಕೋಬೇಕು, 2 ಆರ್ತಿಗೆ. ಇದು ಒಂದು ರೆಡಿ ಆಯಿತು. ಇವಾಗ ಇನ್ನೊಂದು ರೆಡಿ ಮಾಡ್ತಾವ್ರೆ. ಉಳ್ಕೊಂಡಿದ್ರಲ್ಲಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ತಾರೆ. ಅಲ್ಲಿ ಪ್ರಸಾದ ಮಾಡೋದಕ್ಕೆ ಅಂತ ತಗೊಂತಾರಲ್ಲ, ಅವಾಗ ಸಣ್ಣ ಸಣ್ಣ ಉಂಡೆ ಕೊಡೋದು ಅಲ್ವಮ್ಮಿ? ಇದೆಲ್ಲ ಮಾಡಿಕೊಂಡು 6 ಗಂಟೆ ವರ್ಷದಲ್ಲಿ ಟೆಂಪಲ್ ಹತ್ರಕ್ಕೆ ಹೋಗ್ಬೇಕು. ಊರವರೆಲ್ಲ ಒಂದು 6 ಗಂಟೆಗೆ ಗ್ಯಾದರ್ ಆಗ್ತಾರೆ. ಪೂಜೆ 1 ಅವರ್ ಆಗುತ್ತೆ. ಅದು ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡೋದು. ಇವಾಗ ಅಮ್ಮ ಹೊರಟಿದ್ದಾರೆ. ಆರತಿ ತಗೊಂಡು ಮನೆ ಇದ್ದಿಡ್ಕೊ, ಅಮ್ಮನ ಕೈಲಿ ಕೊಡ್ತೀನಿ ಅಷ್ಟೇ. ಇವಾಗ ಹೊರಟರು ದೇವಸ್ಥಾನಕ್ಕೆ. ಇನ್ನು ಒಂದು 2.5 hours ಅಂತೂ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ.
ಓಕೆ, ನಮ್ಮಮ್ಮ ಕಾಲ್ ಮಾಡಿದ್ರು ಪೂಜೆ ಮುಗೀತು ಬನ್ನಿ ಅಂತ. ಸೊ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಹೋಗ್ತಾ ಇದ್ರು, ನಾನು ಮನು ಇಲ್ಲ ನಾವೇ ಹೋಗಿ ಬರ್ತೀವಿ ಅಂತ. ಅಲ್ಲಿ ಪೂಜೆ ಎಲ್ಲ ಆಗಿದೆಯಲ್ಲ, ನನಗೆ ಹೋಗೋಕ್ಕಾಗಲಿಲ್ಲ ಆಫೀಸ್ ಇರೋದ್ರಿಂದ. ಹಂಗಾಗಿ ಒಂದು ಬೈಟ್ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆ ತೋರ್ಸೋಣ ಹೇಗಿರುತ್ತೆ ಅಂತ. ಏನು ಹೇಳ್ತೀಯ ಮನು? ಗಾಡಿ ರಿವರ್ಸ್ ತಗೊಳ್ಳೋದೆ ಇವಾಗ. ಟೆಂಪಲ್ ಹತ್ರ ಬಂದ್ವಿ. ಹೋಗಿ ಈಗ ನಮ್ಮಮ್ಮನ ನೋಡಿ ಕರ್ಕೊಂಡು ಬರಬೇಕು. ಮನಲ್ಲಿ ಕ್ಯಾಮ್ರಾ ಹಿಡಿಯೋಕ್ಕೆ ಒಂಥರ ಆಗತ್ತಲ್ಲ ಮನು. ಇಲ್ಲೇ ಇರು, ರಿವರ್ಸ್ ತಗೊಂಡು ಅಮ್ಮನ ಕರ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಊರವರೆಲ್ಲ, ಎಲ್ಲರೂ ಪರಿಚಯ ಇರೋರು. ಹಂಗಾಗಿ ಅಲ್ಲಿ ನಾನು ಏನು ಮಾತಾಡೋಕೆ ಹೋಗಲ್ಲ. ಜಸ್ಟ್ ಹಿಂಗೆ ಒಂದು ಗ್ಲಿಮ್ಸ್ ತೊಗೊಂಡು ನಮ್ಮ ಅಮ್ಮನ ಕರ್ಕೊಂಡು ವಾಪಸ್ ಬರ್ತೀನಿ. ಆಯ್ತಾ ಮನು? ನೀನು ಇಲ್ಲೇ ಇರು. ಇಲ್ಲ ಬಾ, ನೀನು ಕರ್ಕೊಂಡು ಬರೋಣ. ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಬಾ. ಏಕೆ ನಾ ಸ್ನಾನ ಮಾಡಿಲ್ಲ ಏನಿಲ್ಲ ಅಲ್ಲಿಗೆ. ಮಧ್ಯಾಹ್ನ ಹೇಳ್ತಾ ಇದ್ನಲ್ಲ ಪ್ರಸಾದ, ಬಾಳೆಹಣ್ಣು ಎಲ್ಲ ಹಾಕಿದೆ. ಒಗ್ಗರಣೆಗೆಲ್ಲ ಅಡುಗೆನೇ ಮಾಡಿಟ್ಟಿದ್ದೀನಿ. ಬಾ, ನಿನ್ನ ಮುದ್ದೆ ಒಂದು ಮಾಡಬೇಕಷ್ಟೆ. ನಾನು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮಂಗೆ ತೊಂಬಿಟ್ಟಿಗೆ. ಇದಕ್ಕೆ ವೆಯ್ಟ್ ಮಾಡೋಕ್ಕಾಗ್ದಲ್ಲೇ ನಾನೇ ಹೋಗಿದ್ದು ಕರ್ಕೊಂಡು ಬರೋಕ್ಕೆ. ಪೂಜೆ ಮುಗೀತು ಅಂದ ತಕ್ಷಣ ಫಸ್ಟ್ ಟೇಸ್ಟ್ ಮಾಡಿಬಿಡ್ಬೇಕು. ನನ್ನ ಆಲ್ ಟೈಮ್ ಫೇವ್ರೇಟ್ ಇದು ತೊಂಬಿಟ್ಟು. ಸಾಕಾಗಿದೆ, ಕಡಲೆ ತೊಂಬಿಟ್ಟು, ಹುರ್ಗಡ್ಲೆ ತೊಂಬಿಟ್ಟು. ಅಂತೂ ನಮ್ಮ ಪ್ಯಾಕಪ್ ಎಲ್ಲ ಆಯಿತು ಬೆಂಗಳೂರಿಗೆ ಹೊರಡೋದಕ್ಕೆ. ಟೈಮ್ ಆಲ್ಮೋಸ್ಟ್ 11:15 ಆಗೋಗಿದೆ. ಯಾವ ಬ್ಯಾಗಮ್ಮ? ಐತೆ ಅಲ್ಲಿ ಒಳಗಡೆ. ಇಷ್ಟು ಲಗೇಜ್ಗಳು ರೆಡಿ ಆಗಿರೋದು ಇಲ್ಲ ಐತಲ್ಲಮ್ಮ, ಕಾಣಿಸ್ತಾ? ಎಲ್ಲನೂ ಮುಂದೆಗಡೆನೆ, ಡಿಕ್ಕಿಗೆ ಯಾವುದು ಹಾಕಲ್ಲ. ಕಾಯಿ ಒಂದು ಡಿಕ್ಕಿಗೆ. ಇವಾಗ ಇದನ್ನೆಲ್ಲ ಕಾರಿಗೆ ಲೋಡ್ ಮಾಡ್ಕೊಂಡು ಹೊರಡೋದು. ತೊಗೊಂಬನಕ್ಕೆ ಇದು ಕಾಯಿ ಡಿಕ್ಕಿಗೆ ಹಾಕೋಣ, ಬಾಕಿವೆಲ್ಲ ಇಲ್ಲಿ ಹಿಂದೆ ಸೀಟಲ್ಲೇ ಇಡೋಣ. ಸೂಟ್ ಕೇಸು ಇಲ್ಲೇ ಇಟ್ಬಿಡೋಣ. ಎಲ್ಲನೂ ಡಿಕ್ಕಿಗೆ ಹಾಕು, ಲ್ಯಾಪ್ಟಾಪು ಸಾಂಬಾರು ಬಿಟ್ಟು. ಓಕೆ ಬಾಯ್. ಏನು ಪೇಪರು? ಬಾಯ್ ಅಣ್ಣ. ಬಾಯ್ ಕಣಕ್ಕ. ಬಾಯ್ ಬಾಯ್ ಬಾಯ್. ಬಾಯ್. ಸರಿ, ಓಕೆ. ಸೊ ಇವಾಗ ಹೊರಟ್ವಿ, ಸ್ಟಾರ್ಟ್ ಮಾಡಿದ್ವಿ, ಹೈವೇಗೆ ಕನೆಕ್ಟ್ ಆದ್ವಿ. ದೇವ್ರಿಗೆ ಹೂವನು ಇರಲಿಲ್ಲ, ಮರ್ತೇ ಹೋಯ್ತು. ಕಲ್ಲಂಗಡಿ ಹಣ್ಣು ಬೆಂಗಳೂರಿನಲ್ಲಿ 30 ರೂಪಾಯಿ kg, ಇಲ್ಲಾದ್ರೆ ಒಂದು 20 ರೂಪಾಯಿ ಸಿಗ್ತವೆ. ಅದಕ್ಕೋಸ್ಕರ ಇಲ್ಲೇ ತಗೊಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ಟ್ರೀಟ್ ಸೈಡಲ್ಲಿ, ರೋಡ್ ಸೈಡಲ್ಲಿ ಸುಮಾರು ಹಾಕಿದ್ದಾರೆ ಹಣ್ಣುಗಳು. ಎರಡು ತಗೊಂತೀನಿ. ಒಂದು ದೋರ್ಗಾಯಿ ತಗೊಂತೀನಿ, ಒಂದು 3-4 ದಿನ ಬಿಟ್ಟು ಕಟ್ ಮಾಡೋ ಅಂಥದ್ದು. ಇನ್ನೊಂದು ಇವತ್ತೇ ಕಟ್ ಮಾಡೋ ಅಂಥದ್ದು. ಇವತ್ತು ನಾಳೆ ನಾಡಿದ್ದು ನಾನು. ಎಷ್ಟಂದೆ? kg 20. ಇನ್ನೇನು ಎಲ್ಲ ಒಂದೇ. ಬಟ್ ಇನ್ನೊಂದೇನೆಂದರೆ ಅಲ್ಲಿ ತುಂಬ ದೊಡ್ಡದು ಕೊಡ್ತಾರೆ. ಆಲ್ಮೋಸ್ಟ್ 7 kilos 8 kilos ಇರುತ್ತೆ. ನಾವು ಇರೋರು ಇಬ್ಬರಿಗೆ ಅದು ತುಂಬ ಇದಾಗುತ್ತೆ. ಹಾಫ್ ತಿಂದರೆ ಇನ್ನು ಹಾಫು ವೇಸ್ಟ್ ಆಗೋಗುತ್ತೆ ನಮಗೆ. ಐ ಮೀನ್ ಕೊಳ್ತು ಹೋಗುತ್ತೆ, ಏನೋ ಒಂದು ಆಗೋಗುತ್ತೆ ರೀಸನ್. ಸೊ ಇದು ಆಪ್ಟಿಮಮ್ ಇದೆ ಸೈಜ್. ಈ ಸೈಜ್ ಕರೆಕ್ಟಾಗಿರೋದ್ರಿಂದ ತೊಗೋಬೋದು. ಇದೆಷ್ಟು, ಒಂದು 2 kg ಬರ್ಬೋದಾ? 3 kg ವರ್ತು. ಓಕೆ. ತಗೊಳಗಿದ್ರೆ ಏನು ಕಮ್ಮಿ, ಏನು ಜಾಸ್ತಿ ಏನಿಲ್ವಲ್ಲ. 3 ಹಣ್ಣು ತಗೊಂಡು ಪೊನ್ನಪ್ಪ ಅಂಕಲ್ ಏನೇನೆಲ್ಲ ತಂದು ಕೊಡ್ತಿರ್ತಾರೆ. ಅದಕ್ಕೆ ಒಂದು ಪೊನ್ನಪ್ಪ ಅಂಕಲ್ ಇತ್ತು. ಸೊ 2 ಇವತ್ತು ಕುಯ್ಯೋಂಗೆ, ಒಂದು 2-3 ದಿನ ಆದ್ಮೇಲೆ ಕುಯ್ಯೋಂಗೆ ತಗೊಂಡಿದ್ದೀವಿ. ಅಲ್ಲಿ ಮೊನ್ನೆ ಒಂದು ಹಣ್ಣು ತೊಗೊಂಡೆ 196 ಏನೋ ಕೊಟ್ಟಿದೆ. 3 ಹಣ್ಣಿಗೆ 220 ರೂಪೀಸ್. ಏನ್ಮನು ಬೈಕರ್ಸ್ ಇಷ್ಟೊಂದು ಜನ ಹೋಗ್ತಾವ್ರೆ, ಏನೋ ಗೊತ್ತಿಲ್ಲ. ಅದು ವೀಕ್ ಡೇ. ತುಂಬ ಜನ ಬೈಕರ್ಸ್ಗಳು ಹೋಗ್ತಾವ್ರೆ. ಮನು ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾವ್ರೆ. 4 ಜನ ಹೋದ್ರು. ಇವಾಗ ಜಸ್ಟ್ ಮನೆ ರೀಚ್ ಆಗಿದ್ದಾಯ್ತು. ನಮ್ಮ ಸುಬ್ಬಿ ಕಾಯ್ತಾ ಇದ್ಲು ಅನ್ಸತ್ತೆ. ಬಂದ ತಕ್ಷಣ ಸುತ್ತಮುತ್ತ ಓಡಾಡ್ತಾವಳೆ. ಯಾಕೆ? ಪ್ರದಕ್ಷಿಣೆ ಹಾಕ್ತಾವಳೆ ಅವಾಗ್ಲಿಂದನು ಕಾರ್ಗೆ. ನಮ್ಮ ಕಾರ್ ಸ್ವಲ್ಪ ಉದ್ದ ಇರೋದ್ರಿಂದ ಗೇಟ್ ಹತ್ರಕ್ಕೆ ಹೋಗ್ಬಿಡುತ್ತೆ. ಇಲ್ಲಿ ಓಡಾಡಕ್ಕೆ ಜಾಗ ಇರಲ್ಲ. ಅದಕ್ಕೆ ಆ ಥರ ಗೋಡೆಗೆ ಕಚ್ಕಣಂಗ್ ನಿಲ್ಸೋದು. ಸ್ವಲ್ಪ ನಾವು ಒಂದು ಚೂರ್ ಗ್ಯಾಪ್ ಕೊಟ್ಟು. ಟೈಮ್ ಆಲ್ರೆಡಿ 1:20 ಆಯ್ತು. ನಿದ್ದೆ ಬರ್ತಾ ಇದೆ ಚೆನ್ನಾಗಿ. ಇವಾಗ ಇನ್ನೊಂದು 1/2 hour ಟೈಮ್ ಇದೆ. ಮಲ್ಕೊಂಡು ಒಂದು ರೌಂಡ್, ಒಂದು 1/2 hour ಕ್ವಿಕ್ ಆಗಿ ಒಂದು ನ್ಯಾಪ್ ತಗೊಂಡು ಆಮೇಲಿಂದ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಬೇಕು.